ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಹ್ಯಾಪಿ ನ್ಯೂ ಇಯರ್ ಟು ಆಲ್. ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ನ ನಾವು ಯಾವ ಥರ ಎಲ್ಲ ಸೆಲೆಬ್ರೇಷನ್ ಮಾಡಿದ್ವಿ, ಹೇಗೆಲ್ಲ ನಾವು ನೈಟು ಪಾರ್ಟಿ ಮಾಡಿದ್ವಿ ಶೇರ್ ಮಾಡ್ತೀನಿ. ಫಸ್ಟು ನಾನು ಬಿರಿಯಾನಿ ಮಾಡಿದ್ದೆ. ಬಿರಿಯಾನಿ ಯಾವ ಥರ ಬಂದಿದೆ ಅಂದ್ಬಿಟ್ಟು ಲಿಡ್ ಓಪನ್ ಮಾಡಿ ನೋಡಿದ್ರಿ. ಹಾಗೆ ಕಬಾಬ್ಗೆ ಕಲಸಿಟ್ಟಿದ್ದೆ. ಕಬಾಬನ್ನು ಸಹ ನಾನೇ ಮಾಡಿದ್ದು. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ತುಂಬ ಟೇಸ್ಟ್. ಏನೇನು ಇವತ್ತು ಡಿನ್ನರು? ಆಮೇಲೇನು? ಬಿರಿಯಾನಿ. ಹಾಗೆ ನಮ್ಮ ನಾದನೇ ಫ್ರೈಗೆಲ್ಲ ಕಲಸಿರ್ತಿದ್ದಾಳೆ. ಅವಳು ಫ್ರೈ ಮಾಡ್ತೀನಿ ಅಂತಿದ್ಲು, ಸೊ ಅವಳು ಫ್ರೈ ಮಾಡ್ತಿದ್ದಾಳೆ. ಇದು ಇಟ್ಕೊಂಡು ಬೇಳೆಕಾಳು ಸಾಂಬಾರು ಮಾಡೋದಕ್ಕೆ ನೆಕ್ಸ್ಟ್ ಡೇಗೆ. ಕಬಾಬ್ ರೆಡಿಯಾಗಿದೆ, ಬಿರಿಯಾನಿ ರೆಡಿಯಾಗಿದೆ, ಹಾಗೆ ಫ್ರೈ ರೆಡಿಯಾಗಿದೆ. ತಟ್ಟೆಯಲ್ಲಿ ಹಾಕೊಂಡು ನೋಡಿದ್ರೆ ಈ ಥರ ಆಯ್ತದೆ. ಎಲ್ಲರೂ ಕೂತ್ಕೊಂಡು ಜೊತೆಯಲ್ಲಿ ಊಟ ಮಾಡ್ತಿದ್ರಿ. ನನ್ನ ಮಗ ಸ್ಪ್ರೈಟ್ ತಿನ್ನಬೇಕು, ಕುಡಿಬೇಕು ಅಂತಿದ್ದ. ಡಿನ್ನರ್ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವ್ರನ್ನ ಕೇಳೋದು ಬಿರಿಯಾನಿ ಹೇಗೈತೆ, ಚೆನ್ನಾಗಿತ್ತು ಬಿರಿಯಾನಿ. ಮಗಳಿಗೆ ಕೇಕ್ ಅಂದರೆ ತುಂಬ ಇಷ್ಟ. ಕೇಕ್ ನೋಡಿದ್ರೆ ಹ್ಯಾಪಿ ಬರ್ಡೇ ಆ ಥರ ಫೀಲ್ ಆಗ್ತಾನೆ. ಹ್ಯಾಪಿ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಅವನು, ನ್ಯೂ ಇಯರ್ ಅಂತ ಅವ್ನಿಗೆ ಗೊತ್ತಿಲ್ಲ. ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅವನು ಜೋಶಲ್ಲಿದ್ದಾನೆ. ಅವನು 12 o'clockವರೆಗೂ ಎದ್ದಿದ್ದಾನೆ ನೋಡಿ. ನಾವು ನೈಟು 12 o'clockಗೆ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಹ್ಯಾಪಿ ನ್ಯೂ ಇಯರ್ ಮಗ, ನಾವು ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ನಮ್ಮ ಅತ್ತೆ ನಮ್ಮ ಮಾವಂಗೆ ಮುದ್ದು ಮೊಮ್ಮಗ ಅವನು. ಇಲ್ಲ ನೋಡ್ರಿ, ಚಿಂಟಿ ಚೆನ್ನಾಗಿ ಬಿದ್ದಿಲ್ಲ. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಲಾಸ್ಟಲ್ಲಿ ಎಲ್ಲರೂ ಬಂದು ಸೆಲ್ಫಿ ತಗೊಳ್ಳೋಣ, ಗ್ರೂಪ್ ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ಫ್ಯಾಮಿಲಿ ಫೋಟೋಗೋಸ್ಕರ ಎಲ್ಲರನ್ನೂ ಕರೆದಿದ್ದೇವೆ. ನನ್ನ ಮಗಂದು ನ್ಯೂ ಇಯರ್ ಲುಕ್ಕು. ಪಾರ್ಲರ್ಗೆ ಹೋಗಬೇಕು ಅಂದ್ಬಿಟ್ಟು ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿದ್ರಿ. ಪಾರ್ಲರ್ಗೆ ಹೋಗಿ ಪೂಜೆ ಮಾಡಿ ಫೋಟೋ ಇಟ್ಕೊಂಡು, ನಾನು ನನ್ನ ಮಗ ಜೊತೆ ಫೋಟೋ ಎಲ್ಲ ಇಟ್ಕೊಂಡು ವ್ಲಾಗ್ನ ಮಾಡೋಣ ಅಂದ್ಬಿಟ್ಟು ಇವತ್ತಿನ ವ್ಲಾಗ್ ಹೇಗಿತ್ತು ನ್ಯೂ ಇಯರ್ನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಲವ್ ಯು. ಯಾರಾದರೂ ನಮ್ಮ ವ್ಲಾಗ್ ನೋಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಾವೇನು ತಪ್ಪು ಮಾಡಿದ್ದೀರಿ ಅಂತ ಅಂದ್ಬಿಟ್ಟು ನಮ್ಮ ವ್ಲಾಗಲ್ಲಿ ಕಮೆಂಟ್ಸ್ ಓಪನ್ ಮಾಡಿರ್ತೀರಿ, ಅದರಲ್ಲಿ ನೀವು ನಮ್ಗೆ ತಿಳಿಸ್ಬೋದು. ಥ್ಯಾಂಕ್ ಯು ಸೊ ಮಚ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್